ಇಡೀ ದೇಶ ಇವತ್ತು ಅತ್ಯಂತ ಭರವಸೆಯಿಂದ ನರೇಂದ್ರ ಮೋದಿಜಿಯವರ ನಾಯಕತ್ವದ ಭಾರತೀಯ ಜನತಾ ಪಕ್ಷ ಕಡೆ ನೋಡ್ತಾ ಇದೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತು ಮೋದಿಯವರ ಅಲೆ ಇದೆ, ಭಾರತೀಯ ಜನತಾ ಪಕ್ಷದ ಅಲೆ ಇದೆ, ಕಮಲದ ಅಲೆ ಇದೆ. ಈ ಬಾರಿ ದಕ್ಷಿಣ ಭಾರತದಲ್ಲಿ ಆಶ್ಚರ್ಯಕರವಾದಂಥ ಫಲಿತಾಂಶಗಳು ಬರ್ತವೆ. ಕರ್ನಾಟಕದಲ್ಲಿ ಕಳೆದ ಬಾರಿ 25 ಲೋಕಸಭಾ ಸೀಟ್ ಏನು ಬಂದಿತ್ತು ಅದನ್ನು ಮೀರಿಸಿ 25ಕ್ಕಿಂತ ಹೆಚ್ಚು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಬರ್ತಾಯಿದೆ ಅನ್ನುವಂಥದ್ದು ವಿಶ್ವಾಸ ನಮಗೆ. ಅದೇ ರೀತಿ ತೆಲಂಗಾಣ, ಆಂಧ್ರ ಮತ್ತು ತಮಿಳುನಾಡು ಅತಿ ಹೆಚ್ಚು ಸೀಟುಗಳು ಬರುವಂಥದ್ದು ಈ ವರ್ಷ ಆಶ್ಚರ್ಯಕರವಾದಂಥ ಫಲಿತಾಂಶ ತಾವೆಲ್ಲ ನೋಡ್ತಾ ಇರ್ತೀರಿ ಏಪ್ರಿಲ್ ಮೇ ತಿಂಗಳಲ್ಲಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಇದರ ಪ್ರಭಾವ ಇವತ್ತು ನಮ್ಮ ಕರ್ನಾಟಕದ ರಾಜಕಾರಣ ಮೇಲೆ ಕೂಡ ಆಗಿದೆ. ಯಾವ ಸಮುದಾಯಗಳು ಪಾರಂಪರಿಕವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ವು, ಯಾರು 75 ವರ್ಷದಿಂದ ಭಾಳಷ್ಟು ನಿರೀಕ್ಷೆ ಇಟ್ಟು ಒಂದು ರೀತಿಯಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿತ್ತು, ಎಲ್ಲ ಸಮುದಾಯಗಳು ಭ್ರಮನಿರಸನಗೊಂಡಿದ್ದಾವೆ. ವಿಶೇಷವಾಗಿ SC/ST ಸಮುದಾಯ ಇವತ್ತು ಕಾಂಗ್ರೆಸ್ ಬಗ್ಗೆ ಭ್ರಮನಿರಸನಗೊಂಡಿದೆ. SC/ST ಸಮುದಾಯ ಯಾವ ರೀತಿ ಕಾಂಗ್ರೆಸ್ನಿಂದ ಅನ್ಯಾಯಕ್ಕೆ ಒಳಪಟ್ಟಿದೆ ಅನ್ನುವಂಥ ತಿಳ್ಕೊಳ್ಳೋ ಪ್ರಯತ್ನಗಳು ನಾವು ಮಾಡಬೇಕು. SC/ST ರಿಸರ್ವೇಷನ್ಗೆ ಜಾತಿಗಳನ್ನು ಸೇರಿಸ್ಕೊತ ಹೋದರು. 6 ಜಾತಿ ಇದ್ದಿದ್ದು 106 ಜಾತಿ ಮಾಡಿದರು. ಆದರೆ SC/ST ಕೋಟಾ ರಿಸರ್ವೇಷನ್ನು ಪರ್ಸೆಂಟೇಜ್ ಹೆಚ್ಚು ಮಾಡಲಿಲ್ಲ. ಮಾಡಿದ್ರನ್ರಿ? ಕಾಂಗ್ರೆಸ್ನವರಿದ್ದಾಗ ಮಾಡಿದ್ರ? ಅದಕ್ಕೆ ಸೇರಿಸುವಂಥ ಜನ ಜಾಸ್ತಿ ಆಯಿತು, ಜನಸಂಖ್ಯೆ ಜಾಸ್ತಿ ಆಯಿತು, ಆದರೆ ಕೋಟಾ ಹೆಚ್ಚಾಗಲಿಲ್ಲ. ಇದನ್ಯಾರು ಕೇಳೋದೇ ಇಲ್ಲ. ನಾವು SC/ST ದೀನ ದಲಿತರ ರಕ್ಷಕರು, ಎಲ್ಲಿದೆ ರಕ್ಷಣೆ? ಅದನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ. ನಾನು ಮುಖ್ಯಮಂತ್ರಿ ಇದ್ದಾಗ 15% ಇದ್ದಿದ್ದನ್ನು 17 ಮಾಡಿದ್ದೇನೆ, STಗೆ 3 ಇದ್ದಿದ್ದು 7 ಮಾಡಿದ್ದೇನೆ. ಮಾಡುವಾಗ ಏನು ಹೇಳಿದ್ರು? ಇದು ನಿಲ್ಲೋದಿಲ್ಲ, ಇದೊಂದು ಸ್ಟಂಟು. ನಾವು ನವೆಂಬರ್ ತಿಂಗಳು ಕಳೆದ ವರ್ಷ ಮಾಡಿರೋದ ಆಜ್ಞೆಯ ಫಲಶ್ರುತಿಯಾಗಿ ಈ ವರ್ಷ SC/ST ಜನಾಂಗ ಇಂಜಿನಿಯರಿಂಗ್ ಪ್ರವೇಶದಲ್ಲಿ 5,000 ವಿದ್ಯಾರ್ಥಿಗಳು ಹೆಚ್ಚು ಪ್ರವೇಶವನ್ನು ಪಡೆದಿದ್ದಾರೆ. ಪ್ರತಿ ವರ್ಷ ಅವರು ಸುಮಾರು 4,500 ಜನ ಸೇರ್ತಿದ್ರು. ಈ ಸತಿ 10,000 ಜನ ಸೇರಿದ್ದಾರೆ SC/ST ಜನಾಂಗ. 5,000 ಹೆಚ್ಚಿನ ಇಂಜಿನಿಯರ್ಸ್ ಇವತ್ತು ಆಗ್ತಾ ಇದ್ದಾರೆ. ಮೆಡಿಕಲಲ್ಲಿಯೂ ಕೂಡ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ಸೀಟುಗಳು ಇವತ್ತು SC/ST ಜನಾಂಗಕ್ಕೆ ಕೋಟಾದಲ್ಲಿ ಬಂದಿದೆ. ಅದೇ ರೀತಿ ಈಗ ಅಪಾಯಿಂಟ್ಮೆಂಟಲ್ಲೂ ಕೂಡ KPSC ಮಾಡೋ ಅಪಾಯಿಂಟ್ಮೆಂಟ್ನಲ್ಲೂ ಕೂಡ 17% ಇವತ್ತು ಅಪಾಯಿಂಟ್ಮೆಂಟ್ ಆಗ್ತದೆ, 15% ಅಲ್ಲ. ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ ಆಜ್ಞೆಯನ್ನು ಮಾಡಿ ರಾಜ್ಯಪಾಲರು ಒಪ್ಪಿಗೆ ಪಡೆದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೇವೆ. ಮುಂದೆ ಶೆಡ್ಯೂಲ್ 9ನಲ್ಲಿ ಹಾಕಬೇಕು, ಅದು ಕೇಂದ್ರಕ್ಕೆ ಬರೆದಿದ್ದೇವೆ, ಶೆಡ್ಯೂಲ್ 9ನಲ್ಲಿ ಬರ್ತದೆ. ಅದು ಇವ್ರೇನು ಹೇಳಿದ್ರು? ಇಂಪ್ಲಿಮೆಂಟ್ ಆಗಲ್ಲ. ಇವಾಗ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ? ಎರಡನೇದಾಗಿ ಏನು ದೀನ ದಲಿತರ ಉದ್ಧಾರಕರು ಇವರು ಸುಮಾರು 11,300 ಕೋಟಿ ರೂಪಾಯಿ SCP TSP ಹಣ ಗ್ಯಾರಂಟಿ ಸ್ಕೀಮ್ ಕೊಟ್ರಲ್ಲ, ಅದೇ 11,300 ಕೋಟಿ ರೂಪಾಯಿ ದಲಿತರಿಗೆ ಇದ್ದಿದ್ರೆ, ದಲಿತರ ಕಾರ್ಯಕ್ರಮಕ್ಕೆ ಇದ್ದಿದ್ರೆ ಇಡೀ ರಾಜ್ಯ ತುಂಬ ದಲಿತರು ಉದ್ಧಾರ ಆಗ್ತಿದ್ರಲ್ಲ. ಯುವಕರಿಗೆ ಹೆಚ್ಚಿನ ಹಣ ಸಿಗ್ತಿತ್ತು, ಗಂಗಾ ಕಲ್ಯಾಣಕ್ಕೆ ಹೆಚ್ಚಿನ ಹಣ ಸಿಗ್ತಿತ್ತು, ದಲಿತರ ಕಾಲನಿಗೆ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯುವ ನೀರು ಇತ್ಯಾದಿ ಹೆಚ್ಚು ಸಿಗ್ತಿತ್ತು. ಅದರಿಂದ ವಂಚಿತರಾದ್ರಲ್ಲ ಇವತ್ತು. ನೀವು ರಾಜಕೀಯವಾಗಿ ಗ್ಯಾರಂಟಿ ಏನು ಘೋಷಣೆ ಮಾಡಿದಿರಿ, ಅದಕ್ಕೆ ಬೇರೆ ಹಣ ನೀವು ಮಾಡಬೇಕಾಗಿತ್ತು. ದಲಿತರ ಹಣನೇ ಬೇಕಾಗಿತ್ತ ನಿಮಗೆ? ದಲಿತರ ಹಣ ತಗೊಂಡು ನೀವು
ಅವ್ರಿಗೆ ನಾವು ಪುಕ್ಕಟ ಕರೆಂಟ್ ಕೊಡ್ತೇವೆ ಅಂತಂದ್ರೆ ಅರ್ಥ ಏನಿದೆ? ಇದನ್ನು ಕೇಳಬೇಕಲ್ಲ. ಆದ್ದರಿಂದ ಇನ್ನೂ ಬೇಕಾದಷ್ಟು ವಿಚಾರ ಇದೆ ಮಾತನಾಡೋದು. ಅಂಬೇಡ್ಕರ್ಗೆ ಇವ್ರು ಏನು ಮಾಡಿದರು ಅದೆಲ್ಲ ಬೇಕಾದಷ್ಟು ವಿಚಾರಗಳಿದ್ದಾವೆ. ಇದು ಸಮಯ ಅಲ್ಲ. ರುದ್ರಯ್ಯರ ಬಗ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಯಾಗಿ, ನೈಪುಣ್ಯತೆ ಹೊಂದಿದಂಥ ಒಬ್ಬ ಇಂಜಿನಿಯರ್ ಆಗಿ ಇಡೀ ರಾಜ್ಯ ತುಂಬ ತಮ್ಮ ಸೇವೆಯನ್ನು ಮಾಡಿದವರು. ಎಲ್ಲೆಲ್ಲಿ ಸೇವೆ ಮಾಡಿದ್ದಾರೆ ಅಲ್ಲಿ ಜನರ ಪ್ರೀತಿಯನ್ನು ಗಳಿಸಿದವರು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಅತಿ ಹೆಚ್ಚು ಸೇವೆ ಮಾಡಿದ್ದಲ್ಲೇ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಚೀಫ್ ಇಂಜಿನಿಯರ್ವರೆಗೂ ಕೂಡ ಅಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಭಾಳ ದೊಡ್ಡ ಜನ ಸಮೂಹ ಅವರನ್ನು ಪ್ರೀತಿ ಮಾಡ್ತದೆ, ಜನಾಂಗ ಪ್ರೀತಿ ಮಾಡ್ತದೆ. ಅವರು ಕಳೆದ ಬಾರಿ ಲಿಂಗಸೂರಿನಲ್ಲಿ ಸ್ವತಂತ್ರವಾಗಿ ನಿಂತರು. ನಿಲ್ಬಾರ್ದಾಗಿತ್ತು ಅವರು, ನನ್ನ ಪ್ರಕಾರ ನಿಲ್ಬಾರ್ದಾಗಿತ್ತು. ನೀವು ಯಾಕೆ ನಿಂತ್ರಿ? ನಿಮ್ಮ ಶಕ್ತಿ ಬೇರೆ ಇದೆ, ನಿಮ್ಮ ಶಕ್ತಿ ಬೇರೆ ಇದೆ. ಅವತ್ತಿನ BJP ಸೇರಿದ್ರೆ ಅಲ್ಲಿ ಶಕ್ತಿ ಬೇರೆ ಆಗ್ತಿತ್ತು. ಅವ್ರಿಗೆ ಅಲ್ಲಿ ನೋವಾಗಿದೆ, ಅದಕ್ಕಾಗಿ ನಿಂತರವ್ರು ಅಷ್ಟೇ. ಆಗ್ಬಿಟ್ರೆ ಏನು ಬೇರೆ ಏನಿಲ್ಲ. ನನಗೆಲ್ಲ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ನಾನು ನೋಡಿದೆ ಅವ್ರ ಸಾಧನೆಗಳು. ಒಂದಿಟ್ಟು ಕೊಡಪ್ಪ ಇಲ್ಲಿ ರುದ್ರಯ್ಯ, ನಾನು ಹೇಳೋದಕ್ಕೆ ನೀನೇ ಪ್ರಮಾಣ ಕರೆಸ್ಬೇಕಪ್ಪ. ನಾನು ಸಾಮಾನ್ಯವಾಗಿ ನಾವು ಹೇಳಿದ್ದನ್ನು ನಾವು ದುಬ್ಬ ಚಪ್ಪರಿಸ್ಕೊಳ್ಳೋದಿಲ್ಲ. ಇಲ್ಲಿ ನೀನು ಮಾಡಿದ ಯೋಜನೆಗಳನ್ನು ಒಂದು ಪಟ್ಟಿ ಕೊಟ್ಟಿದ್ಯಾ, ಎಸ್ಪೆಷಲಿ ಇಂಜಿನಿಯರಿಂಗ್ ಎಲ್ಲ ನೀರಾವರಿ ಯೋಜನೆ. ಅಪ್ಪರ್ ತುಂಗ ಏನಪ್ಪ ಯಾರ ಕಾಲದಲ್ಲಿ ಆಯಿತು? ತಮ್ಮದು BJP ಕಾಲ. ಆಮೇಲೆ ಇವೆಲ್ಲ ಉಮ್ರಾಣಿ, ಅಮೃತಪುರ, ರಾಜನಹಳ್ಳಿಯಲ್ಲಿ ಎಲ್ಲ ಯಾರ ಕಾಲದಲ್ಲಿ ಆಯಿತು? ರಾಮೇಶ್ವರ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ತೊಗೊಂಡು ಬಂದು, ಆಮೇಲೆ ಉಚ್ಚರಾಯನ ಕೆರೆ ಅಭಿವೃದ್ಧಿ ಯಾರ ಕಾಲದಲ್ಲಿ ಆಯ್ತಪ್ಪ? ಶಿಕಾರಿಪುರದ್ದು. ಶಿಗ್ಗಾಂವ್ ಎಲ್ಲ ಯಾರ ಕಾಲ ಆಯ್ತಪ್ಪ? ಹೊರಾಯಿ ಅರ್ಧಕ್ಕೆ ನಿಂತಿತ್ತು, ಅದನ್ನು ಪೂರ್ಣ ಮಾಡಿದ್ರೇನಪ್ಪ? ಆಮೇಲೆ ಅಪ್ಪರ್ ಭದ್ರಾ ಯಾರ ಕಾಲದಲ್ಲಿ ಪ್ರಾರಂಭ ಆತಪ್ಪ? ಹೇಳ್ಬಿಡು, ನೀನು ಸುಮ್ಮನೆ ಸುಳ್ಳು ಹೇಳ್ಬೇಡ. ಆಮೇಲೆ ಈ ಆಟೋಮೇಷನ್ಸ್ ಎಲ್ಲ ಫ್ಲೋ ಮೀಟರ್ ಎಲ್ಲ ಹಾಕಿದ್ವಲ್ಲ ಯಾರ ಕಾಲದಲ್ಲಪ್ಪ? ಯಾವ ಯೋಜನೆ ನೋಡಿದ್ರು ಎತ್ತಿನೊಳೆ ಯಾರ ಕಾಲದಲ್ಲಿ ಆತಪ್ಪ? ಕೂತು ಇಷ್ಟು ಯೋಜನೆಗಳೆಲ್ಲ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಆದರೆ ಎಲ್ಲ ಯೋಜನೆಗಳು ಭಾರತೀಯ ಜನತಾ ಪಕ್ಷದ ಆಡಳಿತ ಕಾಲದಲ್ಲಿ ಆಗಿದೆ ಅನ್ನೋದು ಬಹಳ ಮುಖ್ಯ. ಅಂದರೆ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಸಮಾಜಕ್ಕೆ ಇವತ್ತು ಬರೀ ನ್ಯಾಯ ಅಷ್ಟೇ ಅಲ್ಲ, ಅವರ ಪಾಲನ್ನು ದೊರಕಿಸಿಕೊಟ್ಟಂಥದ್ದು ಭಾರತೀಯ ಜನತಾ ಪಕ್ಷ. ಇದನ್ನು ಜನರ ಬಳಿ ತೆಗೆದುಕೊಂಡು ಹೋಗಬೇಕು. ರುದ್ರಯ್ಯ ಅವರು ಎಲ್ಲ ವಿಚಾರಗಳಲ್ಲಿ ಅವರು ಇದ್ದಿದ್ದರಿಂದ, ಅವರೊಬ್ಬ ದಕ್ಷ ಆಡಳಿತಗಾರ ಕೆಲಸ ಮಾಡಿದ್ರಿಂದ ಇಡೀ ರಾಜ್ಯ ತುಂಬ ತಾವು ಇದರ ಬಗ್ಗೆ ಹೇಳಬೇಕು, ಪ್ರಚಾರ ಮಾಡಬೇಕು. ವಿಶೇಷವಾಗಿ ನಮ್ಮ SC ಸಮುದಾಯದಲ್ಲಿ ಈ ವಿಚಾರವನ್ನು ಗಟ್ಟಿಯಾಗಿ ಹೇಳಬೇಕು ಅಂತ ಇಟ್ಕೊಂಡು ನಿಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಪಕ್ಷಕ್ಕೆ ಸೇರಿ ಮಾಡಿಕೊಂಡಿದ್ದೇವೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದಂತೆ ತಾವು ಶ್ರದ್ಧೆಯಿಂದ ಕಠಿಣ ಪರಿಶ್ರಮ ಪಟ್ಟಿದ್ದಾದರೆ ಇಲ್ಲೆಲ್ಲರೂ ಕೂಡ ಅವಕಾಶ ಇದೆ. ಬಂದ ತಕ್ಷಣ ಏನೋ ಸಿಗುತ್ತೆ ಅನ್ನುವಂಥ ಇದರಿಂದ ಬರೋದಕ್ಕಿಂತ ಇಲ್ಲಿ ಬಂದ ಮೇಲೆ ಅವಕಾಶವನ್ನು ಉಪಯೋಗ ಮಾಡ್ಕೊಂಡು ನಾನು ಪಡ್ಕೊಳ್ತೀನಿ ಅಂತಂದರೆ ಖಂಡಿತವಾಗೂ ನೀವು ಸಂತೋಷವಾಗಿರ್ತೀರಿ. ಆ ಕೆಲಸ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.